ಅದೇ ಇವತ್ತು ಸ್ಟೇಟ್ ಲೆವೆಲ್ದು ಒಂದು ಪ್ರೈಮರಿ ಮತ್ತು ಸೆಕೆಂಡ್ರಿ ಶಿಕ್ಷಕರ ಒಂದು ಸಮಾವೇಶ ಮಾಡ್ತಾ ಇದ್ದಾರೆ. ಶಿಕ್ಷಣದಿಂದ ನಮ್ಮ ಶಿಕ್ಷಣ ಸಚಿವರು ಬಂದಿದ್ದಾರೆ. ಆ ಫಂಕ್ಷನ್ ಅಟೆಂಡ್ ಮಾಡಬೇಕು. ಸರ್, ಈಗ ಒಂದು ಅವ್ಯವಹಾರ ತೋರಿಸಿದ್ರೆ ಅವ್ರ ಮೇಲೆಲ್ಲ ಶಿಸ್ತಿನ ಕ್ರಮ ತಗುತ್ತೆ. ಒಂದು ಅವ್ಯವಹಾರ ಯಾರೋ ಮಾತಾಡೋದಕ್ಕೆ ಏನು ಮಾಡೋಕ್ಕಾಗುತ್ತೆ? ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಮಾತಾಡೋದು. ಇಡೀ ಎಕ್ಸಾಮು ಎಲ್ಲೂ ಆಗಿಲ್ಲ, ಅಷ್ಟೊಂದು ಎಕ್ಸಾಮ್ ಕಡಕ್ಕೆ. ಇನ್ನೂ ಎಕ್ಸಾಮ್ ಮಾಡಿದವರು ಇವರಿಗೆ ಎಲಿಜಿಬಲ್ ಲೀಸ್ಟೇ ಕೊಟ್ಟಿಲ್ಲ, ಇನ್ನೂ ಇಂಟ್ರ್ಯೂ ಫಿಕ್ಸ್ ಆಗಿಲ್ಲ. ಎಕ್ಸಾಮ್ನ ಟ್ರಾನ್ಸ್ಪರೆನ್ಸಿ ಮಾಡಿದ್ದಾರೆ. ಎಕ್ಸಾಮ್ನಲ್ಲಿ ಏನಾರ ಕೊಟ್ಟರೆ ತನಿಖೆ ಮಾಡಿಸ್ತಾರೆ. ಪಾಪ ಅವ್ರಿಗೆ ಖುಷಿ ಇರಬೇಕು, ತರಲಿ ಬಿಡು, ಖುಷಿ ಇರಬೇಕು ಅವ್ರಿಗೆ, ತರಲಿ. ಸರಿ, ಮೊನ್ನೆ DK ಶಿ ಅವರು ಕಾರ್ಯಕ್ರಮಕ್ಕೆ ಹೋಗಿ ಸಂಬಂಧಪಟ್ಟಂತೆ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ತಮ್ಮ ಪಕ್ಷದವರು ಭಾಳಷ್ಟು ನಾನು ಮೊನ್ನೆನೇ ಹೇಳಿದ್ದೀನಿ, ನನಗೆ ಕೃಷಿ ಇಲಾಖೆ ಮಂಡ್ಯ ಜಿಲ್ಲೆ ಇಷ್ಟಕ್ಕೆ ಕೇಳಿ ಏನಾದ್ರು ಹೇಳ್ತೀವಿ. ಸೊ ಎಲ್ಲೆಲ್ಲಿ ಏನೇನು ನಡೀತಿದೆ ಅದಕ್ಕೆಲ್ಲ ಆನ್ಸರ್ ಮಾಡೋದಕ್ಕೆ ಪಾರ್ಟಿ ಇದೆ, ಲೀಡ್ರ್ಗಳಿದ್ದಾರೆ, ಅವ್ರು ಮಾಡ್ತಾರೆ. ಅಫ್ಕೋರ್ಸ್ ಏನೇ ಇರ್ಬೋದು, ಅದಕ್ಕೆಲ್ಲ ಹೇಳೋದಕ್ಕೆ, ರಿಯಾಕ್ಟ್ ಮಾಡೋದಕ್ಕೆ, ಕ್ವೆಶನ್ ಮಾಡೋದಕ್ಕೆ, ಆನ್ಸರ್ ಮಾಡೋದಕ್ಕೆ ಪಾರ್ಟಿ ಹೈಕಮಾಂಡ್ ಇದೆ. ಸೊ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳು, ಅವರೇ ತೀರ್ಮಾನ ಅದನ್ನು ತೊಗೋಬೇಕೇ ವಿನ ನನ್ನ ವ್ಯಾಪ್ತಿ ಕೃಷಿ ಇಲಾಖೆ ಬಗ್ಗೆ ಏನಾದ್ರು ಅಕ್ರಾಸ್ ದ ಸ್ಟೇಟ್ ಕೇಳಿದ್ರೆ ಹೇಳ್ತೀನಿ, ಇಲ್ಲ ನಾನು ಮಂಡ್ಯ ಜಿಲ್ಲೆ ಬಗ್ಗೆ ಪಕ್ಷದ ಇನ್ನೊಂದು ಇದ್ದರೆ ಹೇಳ್ತೀನಿ. ನೋಡಿ, BJPಯವ್ರ ಮಾತು ಕೇಳಿ ಇಲ್ಲಿ ಯಾರೂ ತೀರ್ಮಾನ ತಗೊಳ್ಳೋವಂಥ ದಡ್ರೇನಿಲ್ಲ, ಗೊತ್ತಾಯ್ತಾ? BJPಯವ್ರಿಗೆ ಒಂದು ಲೀಡರ್ಶಿಪ್ ಇಲ್ಲ, ಅದಕ್ಕೇನಾದ್ರು ಕನಸು ಕಾಣ್ತಾ ಇರಬೇಕು. ನಾವೀಗ ಇಲ್ಲಿಂದ ಹೋಗಿ ಅವ್ರ ಲೀಡರ್ಶಿಪ್ ತಗೊಳ್ಳೋವಂಥ ಅವಶ್ಯಕತೆ ಏನು ಯಾರಿಗೂ ಇಲ್ಲ. ಕಾಂಗ್ರೆಸ್ ಭದ್ರವಾಗಿದೆ, 138 ಸೀಟ್ ಗೆದ್ದಿದ್ದೀವಿ. ಇವತ್ತಿನ ಪರಿಸ್ಥಿತಿನಲ್ಲಿ ಅವ್ರು ಏನು 60, 20, 80 ಇದ್ದಾರೆ JDS, BJP ಇನ್ನೊಂದು 25 ಡೌನ್ ಆಗಬೇಕೇ ವಿನ ಜಾಸ್ತಿ ಆಗೋ ವಾತಾವರಣ ಇಲ್ಲ. ಆದರೆ ಸಂತೋಷ, ನಮಗೇನು ಬೇಜಾರಿಲ್ಲ, ಖುಷಿ. ಅಲ್ಲಲ್ಲ, ನಿಮ್ಮ JDS ಅವರು BJPಯವ್ರು ಹೇಳ್ತಾ ಇದ್ರಲ್ಲ, ಅವ್ರಿಗೆ ಯಾವುದು ನೋಡ್ರಿ, ಮುನಿರತ್ನ ಅವರು ಕೇಸ್ ಎದುರಿಸ್ತಾ ಇದ್ದಾರೆ. ಅವರಿಗೆ DK ಶಿವಕುಮಾರು ಮತ್ತು ಸುರೇಶ್ ಅವರಿಂದ ನನಗೆ ಈ ಕ್ಷೇತ್ರದಲ್ಲಿ ಅವರು MP ಆಗಿದ್ದರಿಂದ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋದ್ರಿಂದ ಅದನ್ನು ಮಾತನಾಡ್ತಾರೆ. ಅವ್ರ ಪಾಪ ಅವರ ತಪ್ಪುಗಳನ್ನ ಮುಚ್ಚಿಡ್ಲಿಕ್ಕೋಸ್ಕರ ಈಗ ಜೈಲಿಂದ ಹೊರಗಡೆ ಬಂದವರೇ, ಮತ್ತೆ ಕೇಸ್ ಎಂಕ್ವೈರಿ ನಡೀತಾ ಇದೆ. ಇದ್ರ ಹಿನ್ನೆಲೆಯಲ್ಲಿ ಮಾತಾಡ್ತಾರೆ, ಬಿಡಿ. DK ಶಿವಕುಮಾರು ಪಕ್ಷದಲ್ಲಿ ಭಾಳ ಸುದೀರ್ಘವಾದಂಥ ಜರ್ನಿ ಬಂದಿರತಕ್ಕಂಥವ್ರು. ಅವರು ಈಗ ಬಿಟ್ಟೋಗುವಂಥ ಅವಶ್ಯಕತೆ ಏನಿದೆ? ಪಕ್ಷ ಅವರಿಗೆ ಅಧ್ಯಕ್ಷರಾಗಿ ಮುಂದುವರಿಸಿ ಇತಿಹಾಸದಲ್ಲಿ ಸೊ ಉಪಮುಖ್ಯಮಂತ್ರಿ ನಡೆದಿದೆ. ಅಧಿಕಾರದಲ್ಲಿ ಇದಾರಲ್ಲ, ಅಧಿಕಾರ ಸಂತೋಷ. ಅವ್ರು ಏನೇನು ಸಜೆಷನ್ ಇದೆ ತೊಗೊಳ್ಳೋಣ. ಯಾಕೆ ಹಿಂದೆ ಓಪನ್ ಮಾಡಿದ್ರಲ್ಲ ಯೂನಿವರ್ಸಿಟಿ, ಕನಿಷ್ಠ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ, ಮಕ್ಕಳಿಗೆ ಸಂಬಳ ಕೊಟ್ಟಿಲ್ಲ, ಅದನ್ನೆಲ್ಲನೂ ನೋಡೋಕೆ ಕೇಳಿ. 3 ವರ್ಷ ಓಪನ್ ಮಾಡಿಬಿಟ್ಟು ನಾನು ಒಂದು ದೊಡ್ಡಸ್ಗೆ ಅಂತ ಓಪನ್ ಮಾಡೋದು ದೊಡ್ಡದಲ್ಲ, ಕಲ್ಲಾಕೋದು ದೊಡ್ಡದಲ್ಲ, ಕೆಲಸ ಆಗಬೇಕು. ಸೊ ಮಂಡ್ಯ ಯೂನಿವರ್ಸಿಟಿ ಇರಬೇಕಾ ಬೇಡವಾ ಅಂತ ಒಂದು ಸಬ್ ಕಮಿಟಿ ರಿಪೋರ್ಟ್ ಕ್ಯಾಬಿನೆಟ್ಗೆ ಬಂದ ಮೇಲೆ ಚರ್ಚೆ ಮಾಡ್ತೀವಿ, ಆಮೇಲೆ ನಿಮ್ಗೆ ಉತ್ತರ ಹೇಳ್ತೀನಿ. ಅದೊಂದು ಸ್ವಲ್ಪ ಗಲಾಟೆ ಇದೆ. ಸೊ MLA ಅವರು 21 ಜನ ತೊಗೋಬೇಕು ಅಂತ ಮ್ಯಾನೇಜ್ಮೆಂಟ್ನವರು ತಗೊಳಕ್ಕಾಗಲ್ಲ ಅಂತ. ಸೊ ನಾನು ಮ್ಯಾನೇಜ್ಮೆಂಟ್ನವ್ರಿಗೆ MLA ಅವ್ರಿಗೆ ಇಬ್ರಿಗೂ ಮಾತಾಡಿ ಅದನ್ನು ಸೆಟ್ಲ್ ಮಾಡ್ತೀನಿ. ಬಂದರೆ ಬೇಜಾರಿಲ್ಲ, ನನ್ನ ಸಂಪರ್ಕದಲ್ಲಿ ಇಲ್ಲ. ಆಯಿತು, ತೊಂದರೆ ಇಲ್ಲ, ಸಂತೋಷ ಅಂದೆ. ಬಂದರೆ ಸಂತೋಷ, ಪಕ್ಷದ ಬಂದರೆ ನಮ್ಗೆ ಯಾರಿಗೂ ಏನು ಬೇಜಾರಿಲ್ಲ. ಅಧ್ಯಕ್ಷರು ಹೇಳಿದ್ದಾರೆ, ಮುಖ್ಯಮಂತ್ರಿನೂ ಹೇಳಿದ್ದಾರೆ, ಈಗ ಜಮೀರ್ ಅವರು ಹೇಳಿದ್ದಾರೆ, ಬರಲಿ, ಸಂತೋಷ. ಆ ಪ್ರಶ್ನೆ ಇಲ್ಲ, ಬಿಟ್ಟಾಕಿರೋದು ಯಾಕೆ ಅದ್ರ ಬಗ್ಗೆ ಮಾತ್ರ. ಅದಕ್ಕೆ ಅವ್ರಾಗಿ ಬಂದರೆ ಕರ್ಕೋತೀವಿ, ನಾವು ಕರೆಯಲ್ಲ ಯಾರು. ಹೇಮಾವತಿ ನಾಳೆ 3ನೇ ತಾರೀಕು ಮಾತನಾಡಿ, ನೀರು ಸಫಿಷಿಯೆಂಟಾಗಿದ್ದರೆ ನೀರನ್ನು ಇಲ್ಲಿವರೆಗೆ ಬೇಸಿಗೆ ಬೆಳೆಗೆ ಎಲ್ಲೂ ಬಿಟ್ಟಿಲ್ಲ. ಕುಡಿಯೋ ನೀರಿಗೆ ಮಾತ್ರ, ಹಳೆ ಕಾಲುವೆಗಳು ಮಾತ್ರ ಪ್ರತಿ ವರ್ಷ ಬಿಟ್ಕೊಂಬರ್ತಾಯಿತ್ತು. ಈಗೇನಾದ್ರೂ ನೀರು ಸಫಿಷಿಯೆಂಟ್ ಇದ್ದರೆ 1 ತಿಂಗಳು ಹರಿಸ್ಬೇಕಾಗತ್ತೆ, ಎಲ್ಲ ತುಮಕೂರು, ಹಾಸನ, ಮಂಡ್ಯ ಎಲ್ಲ. ಹಾಗಾಗಿ ಅದನ್ನು 3ನೇ ತಾರೀಕು ನಾನು ಮತ್ತು ಅಲ್ಲಿಯ ಉಸ್ತುವಾರಿ ಸಚಿವರು ಮಾತನಾಡಿ ತೀರ್ಮಾನ ತಗೋತೀವಿ. ಸರ್, 22ನೇ ತಾರೀಕು ಕರ್ನಾಟಕ ಬಂದ್ ಕರೆ ಯಾರು ಮಾಡಲಿ? ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲವೂ ಸಹ
ಮಾಡಲೇಬೇಕಾದಂಥವು ಮಾಡ್ತಾರೆ. ಸೊ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದಕ್ಕೆ ನಮ್ಮದೇನು ವಿರೋಧ ಇಲ್ಲ. ರಚನಾತ್ಮಕವಾದಂಥ ಯಾವುದೇ ಹೋರಾಟ ಮಾಡಿದ್ರು ಸರ್ಕಾರ ಅದನ್ನು ಸ್ವಾಗತಿಸ್ತದೆ, ಗೌರವಿಸ್ತದೆ, ಆ ಸಂದರ್ಭಕ್ಕೆ ತೀರ್ಮಾನ ತಗೊಳ್ಳಿ. ಹೇಳಿ. ಯಾರು ಆರೋಪ ಮಾಡಿದರು? ಯಾರು ಆರೋಪ ಪರ್ಟಿಕ್ಯುಲರ್ ಹೆಸರು ಹೇಳು. ರಾಮಚಂದ್ರಂಗೆ ಈತ ರಾಜಕಾರಣ ಮಾಡ್ತಾರೋ ಈತ ಕಾಂಟ್ರಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಅವ್ರಿಗೆ ಎರಡೂ ಮಾಡೋಕ್ಕೋಗಿ ಹಿಂಗೆ ಆಗಿರೋದು. ಸೊ ಗೊತ್ತಿದೆ ನನಗೆ ಅವರ ಇದು. ಸೊ ತನಿಖೆ ಮಾಡಿಸೋಣ ಬಿಡಿ. ಒಂದು ಅವರಿಗೆ ಎಲ್ಲಿ ಯಾರಿಗೆ ಲಂಚ ಕೇಳಿದ್ದಾರೆ ಏನು ಅಂತೇಳಿ, ಇವ್ರ ತಪ್ಪ ಅಧಿಕಾರಿಗಳ ತಪ್ಪ ತನಿಖೆ ಮಾಡೋಕ್ಕೆ ಹೇಳ್ತೀವಿ ಸೆಕ್ರೆಟ್ರಿ. ನನಗೆ ಕಂಪ್ಲೇಂಟ್ ರೈಟಿಂಗ್ನಲ್ಲಿ ಬಂದಿದ್ದರೆ ನಮ್ಮ PWD ಸೆಕ್ರೆಟ್ರಿಗೆ ಕೂಡಲೇ ತನಿಖೆ ಮಾಡೋಕ್ಕೆ ಹೇಳ್ತೀವಿ. ಈಗ ನಮ್ಮ ಮಂತ್ರಿಗಳು, ಲೋಕೋಪಯೋಗಿ ಇಲಾಖೆಯವರು ಭಾಳ ಸೂಕ್ತವಾದಂಥ ನಿರ್ಧಾರ ತಗೊಂಡು 50 ಲಕ್ಷದ ಕೆಳಗಡೆ ಇರ್ತಕ್ಕಂಥವ್ರು ಎಲ್ರಿಗೂ ಕೊಡ್ತಕ್ಕಂಥ ಅದು ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ವಾಗತ ಮಾಡ್ತಾರೆ, ನೀವು ಸ್ವಾಗತ ಮಾಡ್ತೀರಿ. 3 ಕೋಟಿಗಿಂತ ಹೆಚ್ಚು ಇರೋರಿಗೆ 1 ಕೋಟಿ ಕಾಮನ್ನಾಗಿ ಕೊಡ್ತಾರೆ. 5 ಕೋಟಿಗಿಂತ ಹೆಚ್ಚಿರೋರಿಗೆ 2 ಕೋಟಿ ಕೊಡ್ತಕ್ಕಂಥದ್ದು. ಯಾವುದಾದ್ರು 1 ಡಿವಿಷನ್ 2 ಡಿವಿಷನ್ ಮಾಡಿದ್ರೆ 1 ಇದು ಒಳ್ಳೆಯದಾ ಕೆಟ್ಟದ್ದ? ಪ್ರತಿಯೊಬ್ಬರಿಗೂ ದುಡ್ಡು ತಲುಪುತ್ತೆ. ಕನಿಷ್ಠ ಪ್ರಮಾಣದಲ್ಲಿ 50 ಲಕ್ಷದವ್ರಿಗೆ ಎಲ್ಲವೂ ಸೇರುತ್ತೆ. 2 ಕೋಟಿ ಮೇಲೆ ಇರೋರಿಗೆ 1 ಕೋಟಿ ಸಿಗುತ್ತೆ, 5 ಕೋಟಿ ಮೇಲೆ ಇರೋರಿಗೆ 2 ಕೋಟಿ ಸಿಗುತ್ತೆ. ನೋಡಿರಿ, ಅದು ಅವರು ಗೈಡ್ಲೈನೇ ಮಾಡಿ ಆರ್ಡರ್ಸ್ ಇಶ್ಯೂ ಮಾಡಿ, ಸೊ ಅದರಲ್ಲಿ ಕಂಪ್ಲೀಟ್ ಆ ರೇಷಿಯೋನ ಮೆನ್ಷನ್ ಮಾಡಿರೋದ್ರಿಂದ ಪ್ರಶ್ನೆ ಬರಲ್ಲ. ಅದೇ ಇವತ್ತು ಸ್ಟೇಟ್ ಲೆವೆಲ್ದು ಒಂದು ಪ್ರೈಮರಿ ಮತ್ತು ಸೆಕೆಂಡ್ರಿ ಶಿಕ್ಷಕರ ಒಂದು ಸಮಾವೇಶ ಮಾಡ್ತಾಯಿದ್ದಾರೆ. ಶಿಕ್ಷಣದಿಂದ ನಮ್ಮ ಶಿಕ್ಷಣ ಸಚಿವರು ಬಂದಿದ್ದಾರೆ. ಆ ಫಂಕ್ಷನ್ ಅಟೆಂಡ್ ಮಾಡಬೇಕು. ಸರ್, ಈಗ ಒಂದು ಅವ್ಯವಹಾರ ತೋರಿಸಿದ್ರೆ ಅವ್ರ ಮೇಲೆಲ್ಲ ಶಿಸ್ತಿನ ಕ್ರಮ ತಗುತ್ತೆ. ಒಂದು ಅವ್ಯವಹಾರ ಯಾರೋ ಮಾತಾಡೋದಕ್ಕೆ ಏನು ಮಾಡೋಕ್ಕಾಗುತ್ತೆ? ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಮಾತಾಡು. ಇಡೀ ಎಕ್ಸಾಮು ಎಲ್ಲೂ ಆಗಿಲ್ಲ. ಅಷ್ಟೊಂದು ಎಕ್ಸಾಮ್ ಕಡಕ್ಕೆ ಇನ್ನೂ ಎಕ್ಸಾಮ್ ಮಾಡಿದವರು ಇವರಿಗೆ ಎಲಿಜಿಬಲ್ ಲೀಸ್ಟೇ ಕೊಟ್ಟಿಲ್ಲ. ಇನ್ನೂ ಇಂಟ್ರ್ಯೂ ಫಿಕ್ಸ್ ಆಗಿಲ್ಲ. ಎಕ್ಸಾಮ್ನ ಟ್ರಾನ್ಸ್ಪರೆನ್ಸಿ ಮಾಡಿದ್ದಾರೆ. ಎಕ್ಸಾಮ್ನಲ್ಲಿ ಏನಾರ ಕೊಟ್ಟರೆ ತನಿಖೆ ಮಾಡಿಸ್ತಾರೆ. ಪಾಪ ಅವ್ರಿಗೆ ಖುಷಿ ಇರಬೇಕು, ತರಲಿ ಬಿಡು. ಖುಷಿ ಇರಬೇಕು ಅವ್ರಿಗೆ, ತರಲಿ. ಸರಿ, ಮೊನ್ನೆ DKಶಿ ಅವರು ಸರ್ ಕಾರ್ಯಕ್ರಮಕ್ಕೆ ಹೋಗಿದ್ದು ಸಂಬಂಧಪಟ್ಟಂತೆ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ತಮ್ಮ ಪಕ್ಷದವರು ಭಾಳಷ್ಟು ನಾನು ಮೊನ್ನೆನೇ ಹೇಳಿದ್ದೀನಿ, ನನಗೆ ಕೃಷಿ ಇಲಾಖೆ ಮಂಡ್ಯ ಜಿಲ್ಲೆ ಇಷ್ಟಕ್ಕೆ ಕೇಳಿ ಏನಾದ್ರು ಹೇಳ್ತೀವಿ. ಸೊ ಎಲ್ಲೆಲ್ಲಿ ಏನೇನು ನಡೀತಿದೆ ಅದಕ್ಕೆಲ್ಲ ಆನ್ಸರ್ ಮಾಡೋದಕ್ಕೆ ಪಾರ್ಟಿ ಇದೆ, ಲೀಡ್ರ್ಗಳಿದ್ದಾರೆ, ಅವ್ರು ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ಟೀಕೆ ಮಾಡಿದ್ರು ಅಂತ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ. ಅಫ್ಕೋರ್ಸ್ ಅದೇನೇ ಇರ್ಬೋದು, ಅದಕ್ಕೆಲ್ಲ ಹೇಳೋದಕ್ಕೆ, ರಿಯಾಕ್ಟ್ ಮಾಡೋದಕ್ಕೆ, ಕ್ವೆಶನ್ ಮಾಡೋದಕ್ಕೆ, ಆನ್ಸರ್ ಮಾಡೋದಕ್ಕೆ ಪಾರ್ಟಿ ಹೈಕಮಾಂಡ್ ಇದೆ. ಸೊ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳು, ಅವರೇ ತೀರ್ಮಾನ ಅದನ್ನು ತೊಗೋಬೇಕೇ ವಿನ ನನ್ನ ವ್ಯಾಪ್ತಿ ಕೃಷಿ ಇಲಾಖೆ ಬಗ್ಗೆ ಏನಾದ್ರು ಅಕ್ರಾಸ್ ದ ಸ್ಟೇಟ್ ಕೇಳಿದ್ರೆ ಹೇಳ್ತೀನಿ. ಇಲ್ಲ ನಾನು ಮಂಡ್ಯ ಜಿಲ್ಲೆ ಬಗ್ಗೆ ಪಕ್ಷದ ಇನ್ನೊಂದು ಇದ್ದರೆ ಹೇಳ್ತೀನಿ. ನೋಡಿ, BJಪಿಯವ್ರ ಮಾತು ಕೇಳಿ ಇಲ್ಲಿ ಯಾರೂ ತೀರ್ಮಾನ ತಗೊಳ್ಳುವಂಥ ದಡ್ರೇನಿಲ್ಲ, ಗೊತ್ತಾಯ್ತಾ? BJಪಿಯವ್ರಿಗೆ ಒಂದು ಲೀಡರ್ಶಿಪ್ ಇಲ್ಲ, ಅದಕ್ಕೇನಾದ್ರು ಕನಸು ಕಾಣ್ತಾ ಇರಬೇಕು. ನಾವೀಗ ಇಲ್ಲಿಂದ ಹೋಗಿ ಅವ್ರ ಲೀಡರ್ಶಿಪ್ ತಗೊಳ್ಳೋವಂಥ ಅವಶ್ಯಕತೆ ಏನು ಯಾರಿಗೂ ಇಲ್ಲ. ಕಾಂಗ್ರೆಸ್ ಭದ್ರವಾಗಿದೆ, 138 ಸೀಟ್ ಗೆದ್ದಿದ್ದೀವಿ. ಇವತ್ತಿನ ಪರಿಸ್ಥಿತಿನಲ್ಲಿ ಅವ್ರು ಏನು 60, 20, 80 ಇದ್ದಾರೆ JDS BJP, ಇನ್ನೊಂದು 25 ಡೌನ್ ಆಗಬೇಕೇ ವಿನ ಜಾಸ್ತಿ ಆಗೋ ವಾತಾವರಣ ಇಲ್ಲ. ಅದಾದರೆ ಸಂತೋಷ, ನಮಗೇನು ಬೇಜಾರಿಲ್ಲ, ಖುಷಿ. ಅಲ್ಲಲ್ಲ, ನಿಮ್ಮ JDS ಅವರು BJಪಿಯವ್ರು ಹೇಳ್ತಾ ಇದ್ರಲ್ಲ, ಅವ್ರಿಗೆ ಯಾವುದು ನೋಡ್ರಿ, ಮುನಿರತ್ನ ಅವರು ಕೇಸ್ ಎದುರಿಸ್ತಾ ಇದ್ದಾರೆ. ಅವರಿಗೆ DK ಶಿವಕುಮಾರು ಮತ್ತು ಸುರೇಶ್ ಅವರಿಂದ ನನಗೆ ಈ ಕ್ಷೇತ್ರದಲ್ಲಿ ಅವರು MP ಆಗಿದ್ದರಿಂದ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋದ್ರಿಂದ ಅದನ್ನು ಮಾತನಾಡ್ತಾರೆ. ಅವ್ರ ಪಾಪ ಅವರ ತಪ್ಪುಗಳನ್ನ ಮುಚ್ಚಿಡ್ಲಿಕ್ಕೋಸ್ಕರ ಈಗ ಜೈಲಿಂದ ಹೊರಗಡೆ ಬಂದವರೇ, ಮತ್ತೆ ಕೇಸ್ ಎಂಕ್ವೈರಿ ನಡೀತಾ ಇದೆ. ಇದ್ರ ಹಿನ್ನೆಲೆಯಲ್ಲಿ ಮಾತಾಡ್ತಾರೆ ಬಿಡಿ. DK ಶಿವಕುಮಾರು ಪಕ್ಷದಲ್ಲಿ ಭಾಳ ಸುದೀರ್ಘವಾದಂಥ ಜರ್ನಿ ಬಂದಿರತಕ್ಕಂಥವ್ರು. ಅವರು ಈಗ ಬಿಟ್ಟೋಗುವಂಥ ಅವಶ್ಯಕತೆ ಏನಿದೆ? ಪಕ್ಷ ಅವರಿಗೆ ಅಧ್ಯಕ್ಷರಾಗಿ ಮುಂದುವರಿಸಿ ಇತಿಹಾಸದಲ್ಲಿ ಸೊ ಉಪಮುಖ್ಯಮಂತ್ರಿ ನಡೆದಿದೆ. ಅಧಿಕಾರದಲ್ಲಿ ಇದಾರಲ್ಲ, ಅಧಿಕಾರ ಸಂತೋಷ.
ಅವ್ರು ಏನೇನು ಸಜೆಷನ್ ಇದೆ ತೊಗೊಳ್ಳೋಣ. ಯಾಕೆ ಹಿಂದೆ ಓಪನ್ ಮಾಡಿದ್ರಲ್ಲ ಯೂನಿವರ್ಸಿಟಿ, ಕನಿಷ್ಠ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ, ಮಕ್ಕಳಿಗೆ ಸಂಬಳ ಕೊಟ್ಟಿಲ್ಲ, ಅದನ್ನೆಲ್ಲನೂ ನೋಡೋಕೆ ಹೇಳಿ 3 ವರ್ಷ ಓಪನ್ ಮಾಡಿಬಿಟ್ಟು ನಾನು ಒಂದು ದೊಡ್ಡಸ್ಗೆ ಅಂತ ಓಪನ್ ಮಾಡೋದು ದೊಡ್ಡದಲ್ಲ, ಕಲ್ಲಾಕೋದು ದೊಡ್ಡದಲ್ಲ, ಕೆಲಸ ಆಗಬೇಕು. ಸೊ ಮಂಡ್ಯ ಯೂನಿವರ್ಸಿಟಿ ಇರಬೇಕಾ ಬೇಡವಾ ಅಂತ ಒಂದು ಸಬ್ ಕಮಿಟಿ ರಿಪೋರ್ಟ್ ಕ್ಯಾಬಿನೆಟಿಗೆ ಬಂದ ಮೇಲೆ ಚರ್ಚೆ ಮಾಡ್ತೀವಿ, ಆಮೇಲೆ ನಿಮ್ಗೆ ಉತ್ತರ ಹೇಳ್ತೀನಿ. ಅದೊಂದು ಸ್ವಲ್ಪ ಗಲಾಟೆ ಇದೆ. ಸೊ MLA ಅವರು 21 ಜನ ತೊಗೋಬೇಕು ಅಂತ ಮ್ಯಾನೇಜ್ಮೆಂಟ್ನವರು ತಗೊಳಕ್ಕಾಗಲ್ಲ ಅಂತ. ಸೊ ನಾನು ಮ್ಯಾನೇಜ್ಮೆಂಟ್ನವ್ರಿಗೆ MLA ಅವ್ರಿಗೆ ಇಬ್ರಿಗೂ ಮಾತಾಡಿ ಅದನ್ನು ಸೆಟ್ಲ್ ಮಾಡ್ತೀನಿ. ಬಂದರೆ ಬೇಜಾರಿಲ್ಲ. ನನ್ನ ಸಂಪರ್ಕದಲ್ಲಿ ಇಲ್ಲ. ಆಯಿತು, ತೊಂದರೆ ಇಲ್ಲ, ಸಂತೋಷ ಅಂದೆ. ಬಂದರೆ ಸಂತೋಷ, ಪಕ್ಷದ ಬಂದರೆ ನಮ್ಗೆ ಯಾರಿಗೂ ಏನು ಬೇಜಾರಿಲ್ಲ. ಅಧ್ಯಕ್ಷರು ಹೇಳಿದ್ದಾರೆ, ಮುಖ್ಯಮಂತ್ರಿನೂ ಹೇಳಿದ್ದಾರೆ, ಈಗ ಜಮೀರ್ ಅವರು ಹೇಳಿದ್ದಾರೆ, ಬರಲಿ, ಸಂತೋಷ. ಆ ಪ್ರಶ್ನೆ ಇಲ್ಲ, ಬಿಟ್ಟಾಗ್ತದೆ. ಯಾಕೆ ಅದ್ರ ಬಗ್ಗೆ ಅದಕ್ಕೂ ಅವ್ರಾಗ ಬಂದರೆ ಕರ್ಕೋತೀವಿ, ನಾವು ಕರೆಯಲ್ಲ ಯಾರು. ಹೇಮಾವತಿ ನಾಲೆ 3ನೇ ತಾರೀಕು ಮಾತನಾಡಿ ನೀರು ಸಫಿಷಿಯೆಂಟಾಗಿದ್ದರೆ ನೀರನ್ನು ಇಲ್ಲಿವರೆಗೆ ಬೇಸಿಗೆ ಬೆಳೆಗೆ ಎಲ್ಲೂ ಬಿಟ್ಟಿಲ್ಲ. ಕುಡಿಯೋ ನೀರಿಗೆ ಮಾತ್ರ, ಹಳೆ ಕಾಲುವೆಗಳು ಮಾತ್ರ ಪ್ರತಿ ವರ್ಷ ಬಿಟ್ಕೊಂಬರ್ತಾಯಿತ್ತು. ಈಗೇನಾದ್ರೂ ನೀರು ಸಫಿಷಿಯೆಂಟ್ ಇದ್ದರೆ 1 ತಿಂಗಳು ಹರಿಸ್ಬೇಕಾಗತ್ತೆ, ಎಲ್ಲ ತುಮಕೂರು, ಹಾಸನ, ಮಂಡ್ಯ ಎಲ್ಲ. ಹಾಗಾಗಿ ಅದನ್ನು 3ನೇ ತಾರೀಕು ನಾನು ಮತ್ತು ಅಲ್ಲಿಯ ಉಸ್ತುವಾರಿ ಸಚಿವರು ಮಾತನಾಡಿ ತೀರ್ಮಾನ ತಗೋತೀವಿ. ಸರ್ 22ನೇ ತಾರೀಕು ಕರ್ನಾಟಕ ಬಂದ್ ಕರೆ ಯಾರು ಮಾಡಲಿ? ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲವೂ ಸಹ ಮಾಡಲೇಬೇಕಾದಂಥವು ಮಾಡ್ತಾರೆ. ಸೊ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದಕ್ಕೆ ನಮ್ಮದೇನು ವಿರೋಧ ಇಲ್ಲ. ರಚನಾತ್ಮಕವಾದಂಥ ಯಾವುದೇ ಹೋರಾಟ ಮಾಡಿದ್ರು ಸರ್ಕಾರ ಅದನ್ನು ಸ್ವಾಗತಿಸ್ತದೆ, ಗೌರವಿಸ್ತದೆ. ಆ ಸಂದರ್ಭಕ್ಕೆ ತೀರ್ಮಾನ ತಗೊಳ್ಳಿ. ಯಾರು ಆರೋಪ ಮಾಡಿದವರು? ಯಾರು ಆರೋಪ? ಪರ್ಟಿಕ್ಯುಲರ್ ಹೆಸರು ಹೇಳು. ರಾಮಚಂದ್ರಂಗೆ ಈತ ರಾಜಕಾರಣ ಮಾಡ್ತಾರೋ ಈತ ಕಾಂಟ್ರಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಅವ್ರಿಗೆ ಎರಡೂ ಮಾಡೋಕ್ಕೆ ಹೋಗಿ ಹಿಂಗೆ ಆಗಿರೋದು. ಸೊ ಗೊತ್ತಿದೆ ನನಗೆ ಅವರ ಇದು. ಸೊ ತನಿಖೆ ಮಾಡಿಸೋಣ ಬಿಡಿ. ಒಂದು ಅವ್ರಿಗೆ ಎಲ್ಲಿ ಯಾರಿಗೆ ಲಂಚ ಕೇಳಿದ್ದಾರೆ ಏನು ಅಂತೇಳಿ, ಇವ್ರ ತಪ್ಪ ಅಧಿಕಾರಿಗಳ ತಪ್ಪ ತನಿಖೆ ಮಾಡೋಕ್ಕೆ ಹೇಳ್ತೀವಿ ಸೆಕ್ರೆಟ್ರಿ. ನನಗೆ ಕಂಪ್ಲೇಂಟ್ ರೈಟಿಂಗ್ನಲ್ಲಿ ಬಂದಿದ್ದರೆ ನಮ್ಮ PWD ಸೆಕ್ರೆಟ್ರಿಗೆ ಕೂಡಲೇ ತನಿಖೆ ಮಾಡೋಕ್ಕೆ ಹೇಳ್ತೀವಿ. ಈಗ ನಮ್ಮ ಮಂತ್ರಿಗಳು, ಲೋಕೋಪಯೋಗಿ ಇಲಾಖೆಯವರು ಭಾಳ ಸೂಕ್ತವಾದಂಥ ನಿರ್ಧಾರ ತಗೊಂಡು 50 ಲಕ್ಷದ ಕೆಳಗಡೆ ಇರ್ತಕ್ಕಂಥವ್ರು ಎಲ್ರಿಗೂ ಕೊಡ್ತಕ್ಕಂಥ ಅದು ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ವಾಗತ ಮಾಡ್ತಾರೆ, ನೀವು ಸ್ವಾಗತ ಮಾಡ್ತೀರಿ. 3 ಕೋಟಿಗಿಂತ ಹೆಚ್ಚು ಇರೋರಿಗೆ 1 ಕೋಟಿ ಕಾಮನ್ನಾಗಿ ಕೊಡ್ತಾರೆ. 5 ಕೋಟಿಗಿಂತ ಹೆಚ್ಚಿರೋರಿಗೆ 2 ಕೋಟಿ ಕೊಡ್ತಕ್ಕಂಥದ್ದು. ಯಾವುದಾದ್ರು 1 ಡಿವಿಷನ್ 2 ಡಿವಿಷನ್ ಮಾಡಿದ್ರೆ 1 ಇದು ಒಳ್ಳೆಯದಾ ಕೆಟ್ಟದ್ದಾ? ಪ್ರತಿಯೊಬ್ಬರಿಗೂ ದುಡ್ಡು ತಲುಪುತ್ತೆ. ಕನಿಷ್ಠ ಪ್ರಮಾಣದಲ್ಲಿ 50 ಲಕ್ಷದವ್ರಿಗೆ ಎಲ್ಲವೂ ಸೇರುತ್ತೆ. 2 ಕೋಟಿ ಮೇಲೆ ಇರೋರಿಗೆ 1 ಕೋಟಿ ಸಿಗುತ್ತೆ, 5 ಕೋಟಿ ಮೇಲೆ ಇರೋರಿಗೆ 2 ಕೋಟಿ ಸಿಗುತ್ತೆ. ನೋಡಿರಿ, ಅದು ಅವರು ಗೈಡ್ಲೈನೇ ಮಾಡಿ ಆರ್ಡರ್ಸ್ ಇಶ್ಯೂ ಮಾಡಿ, ಸೊ ಅದರಲ್ಲಿ ಕಂಪ್ಲೀಟ್ ಆ ರೇಷಿಯೋನ ಮೆನ್ಷನ್ ಮಾಡಿರೋದ್ರಿಂದ ಪ್ರಶ್ನೆ ಬರಲ್ಲ.